ಒಂದ್ 15 ದಿನ ನಿನಗೂ ನನ್ನ ಆಂಟಿಗೂ 15 ದಿನ ನನಗೂ ನಿಮ್ಮ ಆಂಟಿಗೂ ಏನು ಆಗಿಲ್ಲ ಕಣ್ರಿ. ನೀವು ತಪ್ಪು ತಿಳ್ಕೊಂಬೇಡಿ ನೀವು ಹಂಗೆಲ್ಲ. ನಿನಗೂ ನನ್ನ ಆಂಟಿ ಇಲ್ಲ, ನನಗೂ ನಿನ್ನ ಆಂಟಿಗೂ ಹಂಗೇಳಿ ನನಗೂ ನಿನ್ನ ಆಂಟಿಗೂ ಒಂದು ಚಿಕ್ಕ ವಿಷಯಕ್ಕೆ ಜಗಳ ಆಗೋಯ್ತು ಕಣ. ಹೌದಾ? ನಾನು ಅವಳು ಇಬ್ರು ಮಾತಾಡಿಸ್ತಿರ್ಲಿಲ್ಲ, ಆದ್ರೆ ಏನೇ ಒಂದು ಹೇಳೋದಿದ್ರು ಬರೀತಿದ್ವಿ ಲೆಟರ್ ಮುಖಾಂತರ. ಇವಾಗ ನನ್ನಿಂದ ಅವಳಿಗೆ ಏನಾದ್ರು ಕೆಲಸ ಆಗ್ಬೇಕು ಅಂದ್ರೆ ಅವಳು ಲೆಟರ್ ಬರೀತಿದ್ಲು, ನನಗೆ ಅವಳಿಂದ ಏನಾದ್ರು ಕೆಲಸ ಆಗ್ಬೇಕಿತ್ತು ಅಂದ್ರೆ ನಾನು ಅವಳಿಗೆ ಬರೀತಿದ್ದೆ. ಇದೇ ರೀತಿ ಕಾನ್ವರ್ಸೇಷನ್ ನಡೀತಾ ಇತ್ತು. ಆಮೇಲೆ ಒಂದಿನ ನಾನು ಅವಳಿಗೆ ಚೀಟಿಯಲ್ಲಿ ಬರ್ದು ಕೊಟ್ಟೆ, ನಾಳೆ ಬೆಳಗ್ಗೆ ನನಗೆ 6 ಗಂಟೆಗೆ ಎಬ್ಬಿಸ್ಬೇಕು ಅಂತ. ಮಾರನೇ ದಿನ ಎದ್ ನೋಡ್ತೀನಿ 9 ಗಂಟೆ ಆಗ್ಬಿಟ್ಟಿದೆ. 9 ಗಂಟೆ ನನಗೆ ಸಿಕ್ಕಾಬಟ್ಟೆ ಕೋಪ ಬಂದ್ಬಿಡ್ತು. ಹೋದೆ ಅವಳ ಮುಂದೆ, ಏ ಬರ್ದಿಟ್ಟಿಲ್ವೇನೆ, ಹೇಳಿಲ್ವಾ ನಿನಗೆ 6 ಗಂಟೆ ಎಬ್ಬಿಸ್ಬೇಕು ಅಂತ? ಯಾಕೆ ಎಬ್ಬಿಸ್ಲಿಲ್ಲ ಅಂತ ಕೇಳಿದಕ್ಕೆ, ಯಾಕ್ರಿ ಎಬ್ಬಿಸ್ಲಿಲ್ಲ? ಎಬ್ಸಿದ್ನಲ್ಲ ಅಂತ ಹೇಳಿ. ಎಲ್ಲ ಎಬ್ಬಿಸ್ದೆ, 9 ಗಂಟೆ ಆಗಿದೆ, ಯಾಕೆ ಎಬ್ಬಿಸ್ಲಿಲ್ಲ ಅಂತ ಕೇಳಿದಕ್ಕೆ, ಎಬ್ಸಿದ್ನಲ್ಲ, ನಾನು ಚೀಟಿಲ್ ಬರ್ದಿಟ್ಟಿದ್ನಲ್ಲ 6 ಗಂಟೆ ಆಯ್ತು ಹೇಳಿ ಅಂತ. ಲೇ, ನನ್ನ ಪ್ರಕಾರ ಮದ್ವೆ ಅನ್ನೋದಿದೆಯಲ್ಲ ಅದು ಯಾರ ಮಧ್ಯ ನಡಿಬೇಕು ಗೊತ್ತೇನೋ? ಕಣ್ಣು ಕಾಣದೇ ಇರೋ ಒಬ್ಳು ಹುಡುಗಿ, ಕಿವಿ ಕೇಳದೇ ಇರೋ ಒಬ್ಬ ಹುಡುಗ, ಅದು ನೋಡಮ್ಮ ಸೂಪರ್ ಸುಗಮವಾದ ಸಂತೋಷವಾದಂತ ಒಂದು ಮದುವೆ. ಯಾಕೋ ತಲೆ ಒಳಗೆ ಕೈ ಬಿಟ್ಟು ಕೇಳಿಸ್ತಾನಲ್ಲ. ನಿನ್ನ ಪ್ರಕಾರ ಮದ್ವೆ ಅಂದ್ರೆ ಏನು ಅಂತ ಫಸ್ಟ್ ಬೊಗಳ. ಏನು ನಿನ್ನ ಅಂಕಲ್ಗೆ ಮೆಂಟ್ಲು ಬೊಗಳೋ ಗಿಗಳು ಅಂತ ಇದ್ಯಾ? ತಲೆ ಕೆಟ್ಟಾಗ ಹಿಂಗೆ ಮೆಂಟ್ಲು, ಇನ್ನು ಕೆಟ್ಟರೆ ಮಲ್ಡ್ರ ಆಗೋಯ್ತ್ಯಾ? ನೋಡ, ನನ್ನ ಪ್ರಕಾರ ಮದುವೆ ಆಗೋದು ಅಂದ್ರೆ ಫ್ರೆಂಡ್ಗಳ ಜೊತೆ ರೆಸ್ಟೋರೆಂಟ್ಗೆ ಹೋದಂಗೆ. ರೆಸ್ಟೋರೆಂಟ್ಗೆ ಹೋಗ್ತೀಯ, ನಿನ್ಗೆ ಇಷ್ಟ ಇರೋದನ್ನ ಆರ್ಡರ್ ಮಾಡ್ತೀಯ, ಆದ್ರೆ ನಿನ್ನ ಫ್ರೆಂಡ್ಗಳೆಲ್ಲ ಏನನ್ನ ಆರ್ಡರ್ ಮಾಡ್ಬಿಟ್ಟು ತಿಂತಾ ಇರ್ತಾರೋ ಅದನ್ನ ನೋಡ್ಬಿಟ್ಟು, ಅಯ್ಯಯ್ಯೋ ಇದನ್ನ ಆರ್ಡರ್ ಮಾಡಬಾರ್ದಾಗಿತ್ತಾ, ಮಿಸ್ ಮಾಡ್ಬಿಟ್ನಲ್ಲಪ್ಪ ಅಂತ ಬೇಜಾರು ಪಡ್ಕಂತೀಯ. ಇದ್ರಲ್ಲಿ ಬೇಜಾರು ಪಟ್ಕೊಳ್ಳಂತ ಮ್ಯಾಟ್ರೇನು? ಇಷ್ಟ ಆಗ್ಲಿ ಅಂದ್ರೆ ಕ್ಯಾನ್ಸಲ್ ಮಾಡಿದ್ರೆ ಆಯ್ತು. ಬಿಲ್ ಅಂತೂ ಕಟ್ಲೇಬೇಕಾ?